ಮತ್ತೆ ಒಂದಾದ ಡಾಲಿ ಧನಂಜಯ ಅಮೃತ. ಜಿಬ್ರಾ ತೆಲುಗು ಸಿನಿಮಾದಲ್ಲಿ ಡಾಲಿಗೆ ಅಮೃತ ಜೋಡಿ. ಧನಂಜಯ್ ಮತ್ತು ಅಮೃತ ಪಾಪ್ಕಾರ್ನ್ ಮಂಕಿ ಟೈಗರ್ ಮೂಲಕ ಬಣ್ಣದ ಲೋಕದಲ್ಲಿ ಒಳ್ಳೆಯ ಹೆಸರು ಮಾಡಿದ್ರು. ಈ ಜೋಡಿ ಸಿನಿಮಾದಲ್ಲಿ ಮಾತ್ರವಲ್ಲ, ನಿಜ ಜೀವನದಲ್ಲೂ ತುಂಬಾ ಚೆನ್ನಾಗಿದ್ರು. ಈ ಇಬ್ಬರು ಮದುವೆ ಆಗ್ತಾರೆ ಅಂತ ಅವರ ಅಭಿಮಾನಿಗಳು ಕಾದು ಕುಳಿತಿದ್ರು. ಬಟ್ ಡಾಲಿ ಡಾಕ್ಟರ್ ಕೈ ಹಿಡಿಯಲು ರೆಡಿಯಾಗಿದ್ದಾರೆ. ಹೌದು, ಈ ಜೋಡಿ ಮತ್ತೊಮ್ಮೆ ತೆರೆ ಮೇಲೆ ಬರಲು ರೆಡಿಯಾಗಿದೆ. ಈ ಸೂಪರ್ ಹಿಟ್ ಜೋಡಿ ಬಡವ ರಾಸ್ಕಲ್ ಬಳಿಕ ಹೊಯ್ಸಳ ಸಿನಿಮಾದಲ್ಲಿಯೂ ನಟಿಸಿದ್ರು. ಈಗ ಇಬ್ರು ಸಿನಿಮಾದಲ್ಲಿ ನಟಿಸಲು ಸಜ್ಜಾಗಿದ್ದಾರೆ. ಆ ಸಿನಿಮಾದ ಹೆಸರೇ ಜಿಬ್ರಾ. ಬಹುತೇಕ ಸಿನಿಮಾ ಶೂಟಿಂಗ್ ಪೂರ್ಣಗೊಳಿಸಿರುವ ಸಿನಿ ತಂಡ ನವೆಂಬರ್ 22ಕ್ಕೆ ತೆರೆ ಮೇಲೆ ತರಲು ರೆಡಿಯಾಗಿದೆ. ಎಸ್, ಜಿಬ್ರಾ ಪಕ್ಕಾ ತೆಲುಗು ಸಿನಿಮಾದಲ್ಲಿ ಕೆಲಸ ಮಾಡಿದವರು ಆಲ್ಮೋಸ್ಟ್ ತೆಲುಗಿನವರೇ. ಕನ್ನಡದ ಡಾಲಿ ಧನಂಜಯ್ ಅವರು ಈ ಚಿತ್ರದಲ್ಲಿ ವಿಲನ್ ಪಾತ್ರ ಮಾಡ್ತಿದ್ದಾರೆ. ಈ ಸಿನಿಮಾದಲ್ಲಿ ಧನಂಜಯ್ ಜೊತೆ ಅಮೃತ ಅಯ್ಯಂಗಾರ್ ಕೂಡ ಒಂದು ಪಾತ್ರ ಮಾಡ್ತಿದ್ದಾರೆ. ಅವರು ಟ್ರೈಲರ್ನಲ್ಲಿ ಎಲ್ಲಿಯೂ ಕಾಣಿಸಿಕೊಂಡಿಲ್ಲ, ಆದರೆ ಸಿನಿಮಾದಲ್ಲಿ ಇವರ ಪಾತ್ರ ಇರಲಿದೆ. ಆರಾಧಿಯ ಅವರು ಮಾಡಿದ ಪಾತ್ರದ ಹೆಸರು ಎಂಬ ಮಾಹಿತಿ ಲೀಕ್ ಆಗ್ತಾ ಇದೆ. ಜಿಬ್ರಾ ಸಿನಿಮಾ ಬ್ಯಾಂಕ್ಗೆ ಸಂಬಂಧಿಸಿದ ಕಥೆಯಾಗಿದೆ. ಇದರಲ್ಲಿ ಧನಂಜಯ್ ಅವರು ವಿಲನ್ ಆಗಿ ಕಾಣಿಸಿಕೊಳ್ತಿದ್ದಾರೆ. ಇವರ ಪಾತ್ರ ಗಮನ ಸೆಳೀತಾ ಇದೆ. ಟ್ರೈಲರ್ ರಿಲೀಸ್ ಆಗಿ ಮೆಚ್ಚುಗೆಯನ್ನು ಕೂಡ ಪಡೆದಿದೆ. ಈ ಸಿನಿಮಾದಲ್ಲಿ ಧನಂಜಯ್ ಹಾಗೂ ಅಮೃತ ಒಟ್ಟಾಗಿ ಕಾಣಿಸಿಕೊಳ್ಳುತ್ತಾರಾ ಎನ್ನುವ ಪ್ರಶ್ನೆ ಅಭಿಮಾನಿಗಳನ್ನ ಕಾಡ್ತಾ ಇದೆ. ಇದಕ್ಕೆ ಸಿನಿಮಾದಲ್ಲೇ ಉತ್ತರ ಸಿಗಬೇಕಿದೆ. ಇನ್ನು ತೆರೆ ಮೇಲೆ ಡಾಲಿ ಹಾಗೂ ಅಮೃತರನ್ನ ಪ್ರೇಕ್ಷಕರು ಸಖತ್ ಇಷ್ಟಪಟ್ಟಿದ್ರು. ಇವರು ರಿಯಲ್ ಲೈಫ್ ನಲ್ಲೂ ಒಂದಾಗ್ತಾರೆ ಎಂದು ಎಲ್ಲರೂ ಭಾವಿಸಿದ್ರು. ಆದ್ರೆ ಅದು ಸುಳ್ಳಾಗಿದೆ. ಧನಂಜಯ್ ಅವರು ಇತ್ತೀಚೆಗೆ ಮದುವೆಯಾಗುವ ಹುಡುಗಿಯ ಹೆಸರು ಹಾಗೂ ಫೋಟೋಸ್ನ ರಿವೀಲ್ ಮಾಡಿದ್ರು. ಧನಂಜಯ್ ಅವರು ಮದುವೆಯಾಗುತ್ತಿರುವ ಹುಡುಗಿಯ ಹೆಸರು ಧನ್ಯತಾ ಎಂದು. ಅವರು ವೃತ್ತಿಯಲ್ಲಿ ವೈದ್ಯ. ಫೆಬ್ರವರಿ 16ರಂದು ಇವರ ಮದುವೆ ನೆರವೇರಲಿದೆ. ಒಟ್ಟಲ್ಲಿ ಡಾಲಿ ಅಮೃತ ಅಭಿಮಾನಿಗಳಿಗೆ ಧನಂಜಯ್ ಮದುವೆ ವಿಚಾರ ಬೇಸರ ಮೂಡಿಸಿದೆ.